ಬಿಗ್ ಬಾಸ್ ಕನ್ನಡ ಒಂದು ಜನಪ್ರಿಯ ಕನ್ನಡ ರಿಯಾಲಿಟಿ ಟಿವಿ ಶೋ ಆಗಿದ್ದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತದೆ. 2025ರಲ್ಲಿ ಬಿಗ್ ಬಾಸ್ ಕನ್ನಡ 12 ಸೀಸನ್ ಪ್ರಾರಂಭವಾಗಿದ್ದು, ಚಲನಚಿತ್ರ ಖ್ಯಾತಿಯ ಕಿಚ್ಚ ಸುದೀಪ್ ನಿರೂಪಕರಾಗಿ ಮತ್ತೆ ಹಸ್ತಕ್ಷೇಪ ಮಾಡಿದ್ದಾರೆ. ಹೊಸ ಹಂಗಾಮಿ ವೈಶಿಷ್ಟ್ಯಗಳು 2025ರ ಬಿಗ್ ಬಾಸ್ ಕನ್ನಡ 12ಕ್ಕೆ ಸಿಂಗಲ್ಸ್ ವರ್ಸಸ್ ಪೇರ್ಸ್ ಎಂಬ ಹೊಸ ಫಾರ್ಮೆಟ್ ಪರಿಚಯಿಸಲಾಗಿದೆ. ಸ್ಪರ್ಧಿಗಳು ಒಂಟಿಯಾಗಿ ಅಥವಾ ಜಂಟಿಯಾಗಿ ಮನೆಯಲ್ಲಿ ಆಟವಾಡಬೇಕು. ಈ ಬಾರಿ ಮನೆಯನ್ನು ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಪ್ರಸಕ್ತಪಡಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಸ್ಪರ್ಧಿಗಳ ವಿವರಗಳು. ಈ ಬಾರಿ ಭಿನ್ನ ಹಿನ್ನೆಲೆಯ 19 ಸ್ಪರ್ಧಿಗಳು ಮನೆಗೆ ಪ್ರವೇಶ ಪಡೆದಿದ್ದಾರೆ. ಕಾಕ್ರೋಚ್ ಸುಧೀರ್ ಬಲ್ರಾಜ್, ಮಂಜು ಭಾಷಿಣಿ, ಮಲ್ಲಮ್ಮ, ಜಾಹ್ನವಿ 5ನೇ ಸ್ಪರ್ಧಿಯಾಗಿ ಎಂಟ್ರಿ ಪಡೆದಿದ್ದಾರೆ. ಗಿಲ್ಲಿ ನಟ, ಕಾಮಿಡಿ ಕಲಾವಿದ, ಕಾವ್ಯ ನಟಿ, ಸತೀಶ್ ನಾಯಿಗಳ ವ್ಯಾಪಾರದ ಪ್ರಸಿದ್ಧಿ, ಆರ್ಜೆ ಅಮಿತ್ ಮೀಡಿಯಾ ವ್ಯಕ್ತಿತ್ವ, ಅಶ್ವಿನಿ ಗೌಡ ನಟಿ ಮತ್ತು ಪ್ರೋಕನ್ನಡ ಕಾರ್ಯಕರ್ತೆ, ರಕ್ಷಿತಾ ಶೆಟ್ಟಿ, ಸ್ಪಂದನಾ ಸೋಮಣ್ಣ, ಮಲ್ಲು ನಿಪನಾಲ್. ಈ ವರ್ಷ ಮನೆಗೆ ಪ್ರವೇಶ ಪಡೆದ ಕೆಲ ಸ್ಪರ್ಧಿಗಳಿಗೆ ತಕ್ಷಣವೇ ಎಲಿಮಿನೇಷನ್ ಆಗಮಿಸಿರುವುದು ವಿಶೇಷ. ನಿರೂಪಣೆ ಮತ್ತು ಪ್ರದರ್ಶನ. ಬಿಗ್ ಬಾಸ್ ಕನ್ನಡವನ್ನು ಲೈವ್ ಸ್ಟ್ರೀಮಿಂಗ್ ಪಾಲುದಾರರಾಗಿರುವ OTT ಪ್ಲಾಟ್ಫಾರ್ಮ್ ಜಿಯೋ ಹಾಟ್ಸ್ಟಾರ್ನಲ್ಲಿ ಕೂಡ ವೀಕ್ಷಿಸಬಹುದು. ಪ್ರತಿ ವಾರಾಂತ್ಯದಲ್ಲಿ ಸುದೀಪ್ ಸ್ಪರ್ಧಿಗಳ ಸಂವಾದ ಮತ್ತು ಟಾಸ್ಕ್ನ ವಿಮರ್ಶೆ ನಡೆಸುತ್ತಿದ್ದಾರೆ. ಸಾಂಪ್ರದಾಯಿಕತೆ ಮತ್ತು ವಿನ್ಯಾಸ. ಈ ಸಲ ಮನೆಯ ವಿನ್ಯಾಸ ಕರ್ನಾಟಕದ ಪ್ರಾದೇಶಿಕತನ ಹಾಗೂ ಐತಿಹಾಸಿಕ ಮೌಲ್ಯಗಳನ್ನು ಹೊಂದಿದೆ. ಬಿಗ್ ಬಾಸ್ ಕನ್ನಡ 12 ಹೆಚ್ಚಿನ ವಿಜ್ಞಾನ, ಮನೋರಂಜನಾ ಕ್ಷಣಗಳು, ಹೊಸ ಹಂಗಾಮಿ ತಿರುವುಗಳೊಂದಿಗೆ ಯಶಸ್ವಿಯಾಗಿ ಆರಂಭವಾಗಿದೆ.